ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ದೇವರ ಪಾತ್ರೆ ಬೆಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ಸೊ ಬೆಳಿಗ್ಗೆ ತಿಂಡಿ ಎಲ್ಲನೂ ಆಯಿತು, ಸಿಂಪಲ್ಲಾಗಿ ಮಾಡಿದೆ. ಆ್ಯಂಡ್ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ಈಗ ಪೂಜೆ ತಯಾರಿಯೊಂದಿಗೆ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ನಾನು ದೇವ್ರ ಪಾತ್ರೆನೆಲ್ಲ ಬೆಳಗೋದಿಲ್ಲ. ನಾನು ಮಾಡೋದು ಶುಕ್ರವಾರದೊತ್ತು. ಆದರೆ ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ಈ ತಿಂಗಳಲ್ಲಿ ಮಾತ್ರ ನಾನು ಸೋಮವಾರದೊತ್ತು ದೇವ್ರ ಪಾತ್ರೆನ ಬೆಳಗಿ ಪೂಜೆನ ಮಾಡ್ತಾ ಇದ್ದೀನಿ. ಶುಕ್ರವಾರದೊತ್ತು ಮಾಡ್ತಾ ಇಲ್ಲ. ಮತ್ತು ಶ್ರಾವಣ ಬರುತ್ತೆ ನೋಡಿ, ಶ್ರಾವಣದಲ್ಲಿ ನಾನು ಶುಕ್ರವಾರದ ಬದಲು ಶನಿವಾರ ಪೂಜೆ ಮಾಡ್ತೀನಿ. ಅಂದರೆ ದೇವ್ರ ಪಾತ್ರೆ ಎಲ್ಲ ಬೆಳಗಿ ಎಲ್ಲ ಕ್ಲೀನ್ ಮಾಡಿ ಬೇರೆ ಟೈಮಲ್ಲೆಲ್ಲನೂ ನಾನು ಶುಕ್ರವಾರನೇ ಫಾಲೋ ಮಾಡೋದು. ನಿಮ್ಮಲ್ಲಿ ಸ್ವಲ್ಪ ಜನ ಕೇಳ್ತಾ ಇದ್ರಿ, ನೀವು ಕಾರ್ತಿಕದಲ್ಲಿ ನಾನ್ ವೆಜ್ ತಿಂತೀರಾ ಅಂತ ಹೇಳಿಬಿಟ್ಟು. ನಾವು ಶ್ರಾವಣ ಪಾಲಿಸೋದು ಸ್ನೇಹಿತರೆ, ಕಾರ್ತಿಕ ಪಾಲಿಸೋದಿಲ್ಲ. ಆದರೆ ಕಾರ್ತಿಕದಲ್ಲಿ ಸೋಮವಾರ ಮಾಡೋದು, ಹೊಸಲಲ್ಲಿ ದೀಪ ಹಚ್ಚೋದು, ಈಗ ತುಳಸಿ ಹಬ್ಬ ಬಂತು, ತುಳಸಿ ಹಬ್ಬ ಕೂಡ ಆಚರಿಸಿದೆ. ಆ ಥರ ಎಲ್ಲನೂ ಮಾಡ್ತೀನಿ. ಬಟ್ ಸೋಮವಾರದೊತ್ತು ನಾವು ನಾನ್ ವೆಜ್ ಮೊದಲಿಂದಾನು ತಿನ್ನೋದಿಲ್ಲ. ಸೊ ಈಗಲೂ ತಿನ್ನೋದಿಲ್ಲ. ಶ್ರಾವಣದಲ್ಲಿ ಮಾತ್ರ 1 ತಿಂಗಳು 1.5 ತಿಂಗಳೇನೋ ಆಗುತ್ತೆ. ಶ್ರಾವಣ ಶುರು ಆದಾಗ್ಲಿಂದ ಹಿಡಿದು ಗಣೇಶ ಹಬ್ಬ ಆದಮೇಲೆ ನಮ್ಮದು 3 ದಿನಕ್ಕೆ ಗೌರಿ ಹಬ್ಬ ಆಗೋದು. ಅದಾಗಿದ್ದು 3 ದಿನದ ತನಕನೂ ನಾವು ನಾನ್ ವೆಜ್ ಪ್ರಿಫರ್ ಮಾಡೋದಿಲ್ಲ. ನಾನು ಶ್ರಾವಣದಲ್ಲಿ ಒಂದು ನಾನ್ ವೆಜ್ದು ಡಿಶಸ್ಗಳು ಶೇರ್ ಮಾಡಿರೋದಿಲ್ಲ, ರೆಸಿಪೀಸ್. ಕಾರ್ತಿಕದಲ್ಲಿ ಶೇರ್ ಮಾಡಿರ್ತೀನಿ. ಆದರೆ ನಿಮ್ಮಲ್ಲಿ ಕೆಲವೊಬ್ಬರು ಕಾರ್ತಿಕ ಮಾಡ್ತೀರಾ, ಕೆಲವೊಬ್ಬರು ಶ್ರಾವಣ ಮಾಡ್ತೀರಾ. ಸೊ ಅವಾಗಂತೂ ಕ್ಲಾಶ್ ಆಗೇ ಆಗತ್ತೆ. ಗುಡ್ ಆಫ್ಟರ್ನೂನ್ ಸ್ನೇಹಿತರೆ. ಟೈಮ್ ಈಗ 3:30 ಆಗ್ತಾ ಇದೆ. ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಮತ್ತೆ ಮಧ್ಯ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೆ. ಆ್ಯಕ್ಚುಲಿ ಏನಾಯಿತು, ನೆನ್ನೆ ರಾತ್ರಿ ಮಲಗಿದ್ದೆ 11 ಗಂಟೆ ಅಂದ್ಕೊಳ್ಳಿ. ಮತ್ತೆ 1:30 ಗಂಟೆಗೆ ಎಚ್ಚರ ಆಯಿತು. ಅದು ನೆನ್ನೆ ಏನು ಮಾಡಿದ್ದೆ, ನಾನು ಫ್ಯಾನನ್ನು ಸ್ವಲ್ಪ ಸ್ಲೋ ಮಾಡಿದ್ದೆ. ಸಖತ್ ಶೆಕೆ ಆಗ್ತಾಯಿತ್ತು, ಅದಕ್ಕೆ ಎಚ್ಚರ ಆಯಿತು. ಅಥವಾ ಸಾನು ತುಂಬಾ ಕೆಮ್ಮು, ತುಂಬ ಫ್ರೀಕ್ವೆಂಟ್ಲಿ ಕೆಮ್ತಾ ಇದ್ಲು. ಅದಕ್ಕೆ ಎಚ್ಚರ ಆಯಿತೋ ಗೊತ್ತಿಲ್ಲ. ಬಟ್ ಏನು ಇಷ್ಟೊಂದು ಕೆಮ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ನನಗೂ ಎಚ್ಚರ ಆದಮೇಲೆ ಎದ್ದು ಅವಳಿಗೆ ಸ್ವಲ್ಪ ಹನಿ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ 1 ಚಿಟಿಕೆಯಷ್ಟು ಮೆಣಸಿನ ಪುಡಿ, 1 ಚಿಟಿಕೆಯಷ್ಟು ಉಪ್ಪು, ಈ ಪಿಂಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗೆ ಮಾಡಿ ಅವಳಿಗೆ ಕುಡಿಸ್ಬಿಟ್ಟು ಮತ್ತೆ ಅವಳಿಗೆ ಮಲಗಿಸ್ಬಿಟ್ಟೆ. ನನಗೆ ನಿದ್ದೆನೇ ಬರ್ತಾಯಿಲ್ಲ ಸ್ನೇಹಿತರೆ. ಎಷ್ಟು ಗಂಟೆ ಗೊತ್ತಾ, 1:30ಗೆ ಎದ್ದಿದ್ದು. 3 ಆದರೂ ನನಗೆ ನಿದ್ದೆ ಬಂದಿರಲಿಲ್ಲ. ಆಮೇಲೆ ಮತ್ತೆ 6:30ಗೆ ಇವತ್ತು ಸ್ಕೂಲ್ ಇದೆ ಅಲ್ವಾ ಅಂದ್ಬಿಟ್ಟು ಮತ್ತೆ 6:30 ಅಲಾರ್ಮ್ ಆಯಿತು. ಎದ್ದೋಳಕ್ಕೆ ಆಗ್ತಾಯಿಲ್ಲ. 10 ನಿಮಿಷಕ್ಕೆ ಇನ್ನೂ ಸ್ನೂಸ್ ಇಟ್ಟಿದ್ಲು. ಆಗ ರಾಜೇಶು, ನೀನು ಹೇಳೋಕ್ಕಾಗ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಬಿಡು ಅಂದ್ಬಿಟ್ಟು ಪಾಪ ಅವರೇ ಎದ್ದರು. ಅವರು ಎದ್ದ ಮೇಲೂ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತಲ್ಲ, ಬೇಗ ಆಗೋದಿಲ್ಲ ಅಂತ ನಾನು ಜೊತೆಗೆ ಎದ್ದೆ, ನಿದ್ದೆ ಮಾಡಲಿಲ್ಲ. ಇಬ್ಬರು ಸೇರ್ಕೊಂಡು ಇವತ್ತು ತಿಂಡಿ ಮಾಡಿ ಸಾನುಗೆ ಕಳಿಸಿರೋದು. ಸೊ ಅದಾದಮೇಲೆ ಮಲ್ಕೋ ಅಂತ ಹೇಳಿದ್ರು. ಬಟ್ ನಾನು ಇವತ್ತು ವಿಡಿಯೋ ಎಡಿಟ್ ಮಾಡಿರಲಿಲ್ಲ, ಸ್ವಲ್ಪ ಬಾಕಿ ಇತ್ತು. ಅಂದರೆ ಇನ್ನೂ 1 ಗಂಟೆ 1.5 ಗಂಟೆ ಟೈಮ್ ಹಿಡಿಸ್ತಾ ಇತ್ತು. ಸೊ ಅಷ್ಟೊತ್ತು ಮಾಡ್ತಾಯಿದ್ದೆ. 9:30 ಆಗೋಯ್ತು. 9:30 ಆದಮೇಲೆ ಈಗ ಮಲಗಿದ್ರೆ ನಾನು ಪೂಜೆ ಮಾಡೋದು ಯಾವಾಗ? ಇವತ್ತು ಬೇರೆ ಕೊನೆ ಕಾರ್ತಿಕ ಸೋಮವಾರ ಅಂದ್ಬಿಟ್ಟು ನಿಧಾನಕ್ಕೆ ಎಲ್ಲನೂ ಗುಡಿಸು, ಒರೆಸು, ದೇವ್ರ ಪಾತ್ರೆ ಬೆಳಗು, ಪೂಜೆ ಮಾಡ್ಕೊ, ಎಲ್ಲನೂ ಮಾಡೋ ತನಕ 12:30 ಆಯಿತು. ತಿಂಡಿನೂ ಮುಗೀತು, 12:30 ಆಯಿತು. ಆಮೇಲೆ 12:30 ಆಯಿತು. 12:30ಗೆ ಇನ್ನೊಂದು ಸಾರಿ ನಾನು ವಿಡಿಯೋ ಪಬ್ಲಿಷ್ ಮಾಡಿದ್ನಲ್ಲ, ಅಲ್ಲಿ ತನಕ ತೆಗೆದು ನೋಡಿರಲಿಲ್ಲ. 1 ಗಂಟೆ ಆಯಿತು. ಎಲ್ಲ ಕಾಮೆಂಟ್ಸ್ ಎಲ್ಲ ನೋಡಿ ಅದಕ್ಕೆ ಆನ್ಸರ್ ಮಾಡೋ ತನಕ 1 ಗಂಟೆ ಆಯಿತು. ಇನ್ನು ಸಖತ್ತು ಕಣ್ಣೆಳಿತಾ ಇದೆ ಅಂದ್ಬಿಟ್ಟು ಸರಿ ಹಾಲಲ್ಲೇ ಮಲಗೋಣ, ಬೇಗ ಎಚ್ಚರ ಆಗುತ್ತೆ ಹಾಲಲ್ಲಿ ಮಲಗಿದ್ರೆ. ರೂಮಲ್ಲಿ ಮಲಗಿದ್ರೆ ನಾನು ತುಂಬಾ ಲೇಟಾಗಿ ಹೇಳ್ಬೇಕು. ಮತ್ತೆ 2:30ಗೆ ಹೋಗಬೇಕು ಸಾನು ಕರ್ಕೊಂಡು ಬರೋದಕ್ಕೆ. 1 ಅವರ್ ಆದರೂ ನಿದ್ದೆ ಮಾಡೋಣ ಅಂದ್ಬಿಟ್ಟು ಹಾಲಲ್ಲೇ ಮಲಗಿದ್ದೀನಿ. ಚಳಿ ಬೇರೆ ಇತ್ತು, ಚೆನ್ನಾಗಿ ಹೊದ್ಕೊಂಡು ಮಲಗಿದ್ದೀನಿ, ಎಚ್ಚರನೇ ಆಗಿಲ್ಲ. ಪಾಪ ನಾನು ಎದ್ದಿಲ್ವಲ್ಲ ಅಂದ್ಬಿಟ್ಟು ರಾಜೇಶನೇ ಕರ್ಕೊಂಡು ಬರೋದಕ್ಕೆ ಈಗ ಹೋಗಿದ್ದಾರೆ. ಅವರು ಹೋಗಬೇಕಾದ್ರೆ ಬೀಗ ಹಾಕ್ತಾರಲ್ವ, ಆವಾಗ ನನಗೆ ಆ ಶಬ್ದಕ್ಕೆ ಎಚ್ಚರ ಆಯಿತು ನೋಡಿ.
ಎದ್ದು ಈಗ ಸ್ವಲ್ಪ ಸುಧಾರಿಸ್ಕೊಂಡು ಸೊ ಅನ್ನ ಮಾಡಿರಲಿಲ್ಲ, ಅನ್ನ ಮಾಡಿದ್ದೀನಿ. ಈಗ ತಿಳಿಸಾರು ಮಾಡಬೇಕು. ಇನ್ನೇನು ಸಾನು ಬರ್ತಾಳೆ. ಸೊ ಇಷ್ಟ ಆಯಿತು, ಅದಕ್ಕೆ ವ್ಲಾಗ್ನ ಕಂಟಿನ್ಯೂನೇ ಮಾಡಿರಲಿಲ್ಲ ನಾನು. ಸೊ ಇವತ್ತು ಈ ಮಿರರ್ ವರ್ಕ್ದು ಕೇಳಿದ್ದೆ ನಿಮಗೆ, ಯಾವ್ದು ಚೆನ್ನಾಗಿದೆ ಡಿಸೈನು ಹೇಳಿ ಅಂದ್ಬಿಟ್ಟು. ಸೊ ಅದು ತುಂಬ ಜನ ಹೇಳಿದ್ರು ಯಾವ್ದು ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ತಾಯಿದ್ದೆ, ಟೈಮೇ ಆಗೋಯ್ತು. ಸೊ ಈಗ ಬನ್ನಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತು ಸಂಜೆ ತನಕ ನಮ್ಮ ದಿನ ಹೇಗೆ ಹೋಗುತ್ತೆ ಅಂತ. ಸಾನು ಬಂದಾದಮೇಲೆ ನಾನು ಮತ್ತು ಅವಳು ಊಟ ಮಾಡ್ತಾ ಇದ್ವಿ. ಆಗ ಇಲ್ಲಿ ಅಳಿಲು ಕಾಣ್ತು, ನನ್ನ ಬಾಲ್ಕನಿಗೆ ಬಂದಿತ್ತು. ತುಂಬ ದಿನ ಆಗಿತ್ತು, ತುಂಬ ದಿನ ಆದಮೇಲೆ ಬಂದಿರೋದು. ನನಗೆ ಪಕ್ಷಿಗಳು ಬಂದಾಗ, ಅಳಿಲು ಬಂದಾಗ ಖುಷಿ ಆಗುತ್ತೆ ನೋಡೋದಕ್ಕೆ. ಅದಕ್ಕೆ ನಾನು ಸಾನು ಹೇಳ್ತಾ ಇದ್ದೆ, ಇವ್ರು ನೋಡು ನನ್ನ ಬ್ಯೂಟಿಫುಲ್ ಬಾಲ್ಕನಿಯ ನೋಡೋದಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು. ಅದಕ್ಕೆ ಅವಳು ನಿನ್ನ ಬಾಲ್ಕನಿನ ನೀನು ಮಾಡಿದ್ದ ಅಂತ ಕ್ವೆಶನ್ ಕೇಳ್ತಾ ಇದ್ಲು. ಸೊ ನಮ್ಮ ಕಾನ್ವರ್ಸೇಷನ್ ಏನಾಗುತ್ತೆ ಹೇಗಾಗುತ್ತೆ ಕೇಳಿಸ್ಕೊಳ್ಳಿ. Builders make only houses, not home or the garden. This is made by us. Then how is your garden? It's our garden. And what's your contribution? The pot. You bought it or you made it? ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂದರೆ ಯಾಕೆ ಅಳಿಲು ಇಷ್ಟು ದಿನ ಆದಮೇಲೆ ಬಂದಿದೆ ಅಂದರೆ, ನಾನಿಲ್ಲಿ ಅಕ್ಕಿ ಒಣಗಾಕಿದ್ದೀನಿ. ಇದು 2 ದಿನದಿಂದನೂ ನಾನು ಬಾಲ್ಕನಿಯಲ್ಲೇ ಇಟ್ಟಿದ್ದೀನಿ. ನಾನು ನೆನ್ನೆ ಅಬ್ಸರ್ವ್ ಮಾಡಲಿಲ್ಲ ಅಳಿಲು ಬರ್ತಿದ್ಯಾ ಏನು ಎತ್ತ ಅಂತ. ಇವತ್ತಿಲ್ಲೇ ಕೂತ್ಕೊಂಡಾಗ ಬಂತಲ್ಲ ಅಂತ ನೋಡಿದ್ದು. ಇದು ನಾನು ಮೇಲ್ಗಡೆ ಒಣಗಾಕಕ್ಕೆ ಹೋಗಲಿಲ್ಲ, ಇಲ್ಲೇ ಬಾಲ್ಕನಿಯಲ್ಲೇ ಹಾಕಿದ್ದೀನಿ. ಇದನ್ನು ತಿನ್ನೋದಕ್ಕೆ ಅಂತ ಬರ್ತಾ ಇರೋದು. ಅದು ಬರುತ್ತೆ ಹೋಗುತ್ತೆ, ನಾವು ಬಂದ ತಕ್ಷಣ ಓಡ್ಬಿಡುತ್ತೆ. ಇವತ್ತು ಯಾಕೋ ತುಂಬಾ ಚಳಿ ಇತ್ತು, ಇಲ್ಲಾಂದರೆ ನಾನು ಇಷ್ಟು ದಿನ ಸ್ವೆಟರ್ ಹಾಕೇ ಇರಲಿಲ್ಲ. ಬೆಳಿಗ್ಗೆ ಎದ್ದರೂ ಕೂಡ ರಾಜೇಶ್ ಎದ್ದಾಗ ಚಳಿ ಅಂತಾರೆ, ಬಟ್ ನಾನು ಎದ್ದ ತಕ್ಷಣವೇ ಕಿಚನ್ಗೆ ಹೋಗಿರ್ತೀನಲ್ಲ, ಅಷ್ಟೊಂದೇನು ಚಳಿ ಅನ್ನಿಸ್ತಾ ಇಲ್ಲ. ಇವತ್ತು ಮಧ್ಯಾಹ್ನ ಕೂಡ ಚಳಿ ಆಗ್ತಿತ್ತು, ಸಂಜೆ ಕೂಡ ಚಳಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಒಂದಿನ ಇದ್ದಿದ್ದು ವೆದರ್, ಇನ್ನೊಂದು ದಿನ ಅಂತೂ ಇರೋದೇ ಇಲ್ಲ. ಇನ್ನೇನು ಚಳಿಗಾಲ ಶುರು ಆಯಿತು ಅನ್ನೋ ಅಷ್ಟೊತ್ತಿಗೆ ಮತ್ತೆ ಶಕೆ ಶುರು ಆಗಿರುತ್ತೆ ಅಲ್ವಾ? ನಿಮ್ಗೆ ಹೇಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಕಾಮೆಂಟ್ ಮಾಡಿ ಹೇಳಿ. ನಾನು ಇವತ್ತು ಮಂಡೇ ವ್ಲಾಗ್ ಶೇರ್ ಮಾಡ್ತಾ ಇರೋದ್ರಿಂದ, ಬೆಂಗಳೂರಲ್ಲೇ ಇದ್ರೂ ಒಂದು ಏರಿಯಾಯಿಂದ ಒಂದು ಏರಿಯಾಗೆ ಡಿಫರ್ ಆಗುತ್ತೆ ಕ್ಲೈಮೇಟ್ ಅಲ್ವಾ? ಸೊ ನಿಮ್ಮ ಏರಿಯಾದಲ್ಲಿ ಹೇಗಿತ್ತು ವೆದರ್? ಅವತ್ತಿನ ದಿನ ಚಳಿ ಇತ್ತಾ ಶಕೆ ಇತ್ತಾ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಏರಿಯಾ ಹೆಸರು ಕೂಡ ತಿಳಿಸಿ. ಮತ್ತು ಇವತ್ತು ಬೆಳಿಗ್ಗೆ ರಾಜೇಶ್ ಶಾಪಿಂಗ್ ಮಾಡಿ ಬಂದಿದ್ರು, ಗ್ರಾಸರಿ ಶಾಪಿಂಗು. ಅದನ್ನೆಲ್ಲ ಇವಾಗ ಎತ್ತಿಡ್ತಾ ಇದ್ದೀನಿ. ಹೇಳಿದ್ನಲ್ಲ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟಿದೆ ಅಂತ, ಅದಕ್ಕೆ ಈಗ ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಫ್ರೂಟ್ಸು ವೆಜಿಟೇಬಲ್ಸು ಖಾಲಿ ಆಗಿತ್ತು. ಗ್ರಾಸರೀಸು ಒಂದು 2-3 ಅಷ್ಟೇ, ಲೈಕ್ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಆ ಥರ ಖಾಲಿ ಆಗಿತ್ತು. ಅದನ್ನು ಮಾತ್ರನೇ ತರಿಸಿದ್ದೀನಿ. ಎಷ್ಟು ತಂದಿದ್ರು ಅಂದರೆ ಆಲ್ಮೋಸ್ಟ್ 3/4 ಬ್ಯಾಗ್ ತುಂಬೋಗಿತ್ತು. ನಾವು ಮೊದಲು ಮೆಟ್ರೋಗೆ ಹೋಗ್ತಾ ಇದ್ವಿ ಅಲ್ವಾ, ಈಗ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಸೇಮ್ ರೇಟಲ್ಲೇ ನಮಗೆ ನಮ್ಮ ಮನೆ ಹತ್ರ ಕೂಡ ಸಿಗುತ್ತೆ. ಅಂದರೆ ಅಷ್ಟೊಂದು ಕಡಿಮೆ ಇಲ್ಲ ಅಂದ್ರೂ ತುಂಬಾ ಮಿನಿಮಲ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ತನಕ ಟ್ರಾಫಿಕಲ್ಲಿ ಹೋಗಬೇಕಲ್ಲ ಅಂತಾರೆ ರಾಜೇಶ. ಬಟ್ ಫ್ಯೂ ಥಿಂಗ್ಸಿಗೆ ನಾವು ಅಲ್ಲಿಗೆ ಹೋಗಬೇಕು, ಅದನ್ನು ಜಾಸ್ತಿ ತಂದು ಇಟ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ರೀಸೆಂಟಾಗಿ ಹೋಗಿಲ್ಲ. ಮೇ ಮಂತಲ್ಲೇನೋ ಹೋಗಿದ್ದು, ಇನ್ನೂ ಹೋಗೇ ಇಲ್ಲ. ಹೋಗಬೇಕು ಒಂದು ಸಾರಿ ಸುಮ್ಮನೆ ಸುತ್ತಾಡ್ಕೊಂಡು ಬರೋದಕ್ಕೆ ಅಂತ ಹೋದ್ರು ಸ್ನೇಹಿತರೆ, ಮಿನಿಮಮ್ 5,000 ರೂಪಾಯಿ ಬಿಲ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾನೇ ಸುಮ್ಮನೆ ಇರ್ತೀನಿ, ತುಂಬ ನೆಸಸರಿ ಇದ್ದರೆ ಮಾತ್ರನೇ ಹೋಗ್ತೀನಿ. ಮತ್ತು ಈಗ ಸ್ವಲ್ಪ ಸೊಪ್ಪುಗಳು ತಂದಿದ್ರು, ಲೈಕ್ ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅದೆಲ್ಲನೂ ಬಿಡಿಸ್ಕೊಳ್ತಾ ಇದ್ದೀನಿ. ಈ ಸಬ್ಬಕ್ಕಿ ಸೊಪ್ಪು ನನಗೆ ಫ್ಲೇವರ್ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇಟ್ಸ್ ವೆರಿ ವೆರಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸು, ವೆರಿ ಗುಡ್ ಫಾರ್ ಹೆಲ್ತ್. ಆದರೆ ಅದು ಹೇಳಿದ್ನಲ್ಲ ಫ್ಲೇವರ್ಗೆ ಅಂತ ನಾನು ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ. ಇದರ ಬೆನಿಫಿಟ್ಸ್ ಏನೇನಿದೆ ಅಂತ ನೋಡ್ತಾ ಇದ್ದೆ. ಇದು ಜಸ್ಟ್ ಫ್ಲೇವರ್ಫುಲ್ ಸೊಪ್ಪಲ್ಲ, ಇದರಲ್ಲಿ ಇಟ್ಸ್ ಅ ಪ್ಯಾಕ್ ಆಫ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಆಫರ್ಸ್ ರೇಂಜ್ ಆಫ್ ಹೆಲ್ತ್ ಬೆನಿಫಿಟ್ ಅಂತ ಇತ್ತು. ಲೈಕ್ ಪೊಟೆನ್ಷಿಯಲ್ ಸ್ಟ್ರೆಸ್ ರಿಲೀವರ್ ಅಂತೆ, ಆಂಗ್ಸೈಟಿ ಸ್ಟ್ರೆಸ್ನ ಕಡಿಮೆ ಮಾಡುತ್ತಂತೆ, ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತಂತೆ. ಹೇಗೆ ಅಂದರೆ ಪ್ರೊಟೆಕ್ಟ್ಸ್ ದ ಸ್ಕಿನ್ ಫ್ರಮ್ ಡ್ಯಾಮೇಜ್ ಕಾಸ್ಡ್ ಬೈ ಫ್ರೀ ರ್ಯಾಡಿಕಲ್ಸ್ ನಮ್ಮಲ್ಲಿ ಕಡಿಮೆ ಆಗಿಬಿಟ್ರೆ ಸ್ಕಿನ್ ರೀಜೆನರೇಟ್ ಆಗ್ತಾ ಇರೋದಿಲ್ಲ, ಆವಾಗ ಕೂಡ ಹೆಲ್ಪ್ ಮಾಡುತ್ತಂತೆ. ಮತ್ತು ಬ್ಲಡ್ ಶುಗರ್ ಮ್ಯಾನೇಜ್ಮೆಂಟ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತಂತೆ. ಇನ್ಸುಲಿನ್ ಸೆನ್ಸಿಟಿವಿಟಿಯಲ್ಲಿ ಇದು ಹೆಲ್ಪ್ ಮಾಡಿ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತಂತೆ. ಹಾಗೆ ಹೇಳ್ದಾಗೆ ವಿಟಮಿನ್ ಸಿ, ವಿಟಮಿನ್ ಎ, ಕ್ಯಾಲ್ಶಿಯಂ, ಐರನ್ ರಿಚ್ ಫುಡ್ ಇದು. ಇದರಿಂದ ನಮಗೆ ಬೋನ್ಸು ಸ್ಟ್ರೆಂಥನ್ ಆಗುತ್ತೆ, ಓವರ್ ಆಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ.
ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತಂತೆ. ಈಗ ಏನಾದರೂ ಒಂದು ಗಾಯ ಮಾಡ್ಕೊಂಡಾಗ ತುಂಬ ಹೊತ್ತು ನೋವ್ತಾನೆ ಇರುತ್ತಲ್ವಾ, ಅದು ಇನ್ಫ್ಲಮೇಷನಿಂದ ಆಗೋದು. ಸೊ ಈ ಸೊಪ್ಪು ತಿನ್ನೋದ್ರಿಂದ ಆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಈಗ ನಮಗೆ ಪೀರಿಯಡ್ ಕ್ರ್ಯಾಂಪ್ಸ್ ಬರುತ್ತಲ್ಲ, ಆವಾಗ ಕೂಡ ಇದು ಕಡಿಮೆ ಮಾಡುತ್ತಂತೆ. ಕ್ರ್ಯಾಂಪ್ಸ್ನ ಕಡಿಮೆ ಮಾಡಲ್ಲ, ಬಟ್ ತುಂಬ ನೋವಾಗೋದು, ಸ್ವಲ್ಪ ನೋವಾಗೋದಂತೆ. ಆ ಥರ ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆ ಟೈಮ್ ಹತ್ತತ್ರ ಬರ್ತಾ ಇದ್ದಾಗ ನಾನು ಕೂಡ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿ ಆದರೂ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾದರೂ ಡಿಫ್ರೆನ್ಸ್ ಆಗುತ್ತಾ. ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಟ್ರಿಗರ್ ಆದಾಗ ಜಾಸ್ತಿ ನೋವೋದಂತೆ. ಡಾಕ್ಟರ್ ಹೇಳ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ, ಎಲ್ಲರಿಗೂ ಸೇಮ್ ನೋವು ಬರೋದಿಲ್ಲ. ಒಬ್ಬರಿಗೆ ಇನ್ಫ್ಲೇಷನಿಂದ ಜಾಸ್ತಿ ನೋವಾಗುತ್ತೆ, ಇನ್ನು ಕೆಲವೊಬ್ರು ಸೆನ್ಸಿಟಿವಿಟಿಯಿಂದ ಜಾಸ್ತಿ ನೋವಾಗುತ್ತೆ, ಇನ್ನು ಕೆಲವೊಬ್ರಿಗೆ ನೋವು ಬಂದರೂ ಕೂಡ ಅವ್ರಿಗೆ ಅಷ್ಟೊಂದೇನು ಡಿಫರ್ ಆಗೋದಿಲ್ಲ, ಯಾಕಂದರೆ ಅವರ ಬಾಡಿ ಹಾಗಿರುತ್ತೆ ಅಂತ. ಸೊ ನಾನು ನಿಮ್ಮ ಜೊತೆ ಕೂಡ ಬೆನಿಫಿಟ್ ಶೇರ್ ಮಾಡಿದ್ದೀನಿ. ನಾನು ಕೂಡ ಇದನ್ನು ಇನ್ಕ್ಲೂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇದರಿಂದ ಏನಾದರೂ ಬೆನಿಫಿಟ್ ಆಗಿದ್ರೆ ಅದನ್ನು ಕೂಡ ನನಗೆ ತಿಳಿಸಿ. ಹಾಗೆ ಸಾನುಗೆ ಸ್ನ್ಯಾಕ್ಸ್ ಬಾಕ್ಸ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಕಾರ್ನ್ ತರಿಸಿದ್ದೀನಿ. ಕೆಲವೊಂದು ಸಾರಿ ಕಾರ್ನ್ ಚೆನ್ನಾಗೇ ಬರೋದಿಲ್ಲ, ತುಂಬ ಸಣ್ಣ ಸಣ್ಣ ಕಾಳುಗಳಿರುತ್ತೆ, ಬಟ್ ಇದು ಓಕೆ, ಚೆನ್ನಾಗಿತ್ತು. ತರಕಾರಿ, ಸೊಪ್ಪು, ಗ್ರಾಸರಿ ಎಲ್ಲನೂ ಸೆಟ್ಲ್ ಮಾಡೋ ಅಷ್ಟೊತ್ತಿಗೆ ಸಂಜೆ ದೀಪ ಹಚ್ಚೋ ಟೈಮ್ ಆಗಿತ್ತು. ಅಡುಗೆ ಶುರು ಮಾಡೋ ಮುಂಚೆ ಈಗ ದೀಪ ಹಚ್ಬಿಟ್ಟು ಆಮೇಲೆ ಹೋಗಿ ಅಡುಗೆ ಶುರು ಮಾಡೋಣ ಅಂತ ಹೇಳಿ ದೀಪ ಹಚ್ತಾ ಇದ್ದೀನಿ. ಕೊನೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಜಾಸ್ತಿ ದೀಪ ಹಚ್ಚೋಣ, ಎಲ್ಲ ಕಡೆನೂ ಹಚ್ಚೋಣ, ಜಸ್ಟ್ ಲೈಕ್ ದೀಪಾವಳಿ ದಿನ ಹೇಗೆ ಹಚ್ತೀವಿ ಅಂತ ಅಂದ್ಕೊಂಡೆ. ಆದರೆ ಗಾಳಿಗೆ ಉರಿಯೋದೇ ಇಲ್ಲ. ಆ ಬ್ಲ್ಯಾಕ್ ಪಾಟ್ ಇದೆ ನೋಡಿ, ಅದರೊಳಗಡೆ ಇಟ್ಟಾಗ ಮಾತ್ರನೇ ಉರಿಯುತ್ತೆ, ಅದರ್ವೈಸ್ ತುಳಸಿ ಹತ್ರ ಇಟ್ಟರು ಕೂಡ ಉರಿಯೋದೇ ಇಲ್ಲ. ಸೊ ಆದಷ್ಟು ಸ್ವಲ್ಪ ಹೊತ್ತಿರಲಿ ಅಂದ್ಬಿಟ್ಟು ದೀಪನ ಬೆಳಗ್ತಾ ಇದ್ದೀನಿ. ಮತ್ತು ಈಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಮೆಂತ್ಯ ಸೊಪ್ಪು ಮೆಂತ್ಯ ಬಾತ್ ಮಾಡೋದಕ್ಕೆ ತೊಗೊಂಡು ಬನ್ನಿ ಅಂತ ಹೇಳಿದೆ. ಎಷ್ಟು ತೊಗೊಂಡು ಬನ್ನಿ ಅಂತ ಹೇಳಿರಲಿಲ್ಲ, ಅದಕ್ಕೆ 2 ತಂದ್ಬಿಟ್ಟಿದ್ದಾರೆ. ಅದರಲ್ಲಿ ಬಾತ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಬಟ್ ಪಲ್ಯ ಮಾಡಿದ್ರೆ ಕಡಿಮೆ ಆಗುತ್ತೆ. ಎಂತ ಮಾಡೋದೀಗ, ಒಂದು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದೇ ಒಂದು ಕಂತೆ ಸೊಪ್ಪಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ತಗೊಂಡೆ, ಟೊಮ್ಯಾಟೊ ಮತ್ತೆ ಆಲೂಗೆಡ್ಡೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತೀನಿ. ಟೊಮ್ಯಾಟೊ ಮ್ಯಾಶಿ ಆಗುತ್ತೆ, ಆಲೂಗೆಡ್ಡೆ ಫುಲ್ ಬೆಂದಿರುತ್ತೆ. ಇವಾಗ್ಲೇನೆ ಸ್ವಲ್ಪ ಖಾರಕ್ಕೆ ಅಂದ್ಬಿಟ್ಟು ಚಿಲ್ಲಿ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಕಡಿಮೆ ಹಾಕೊಂಡು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು, ನಿಮ್ಗೆ ಯಾವ ಮೆಣಸಿನ್ಕಾಯಿ ಬೇಕೋ ಅದು, ಬಟ್ ನನಗೆ ಇದೇ ತುಂಬಾ ಇಷ್ಟ ಆಗುತ್ತೆ. ಸೊ ಇದೀಗ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತೀನಿ. ಇದು ಆಲೂಗೆಡ್ಡೆ ಯಾಕೆ ಹಾಕೋದು ಅಂದರೆ ಮೆಂತ್ಯ ಸ್ವಲ್ಪ ಕಹಿ ಅನ್ಸುತ್ತಲ್ವಾ, ಅದು ಅವಾಯ್ಡ್ ಮಾಡುತ್ತೆ ಅಂಥೇಳಿ. ಆಲೂಗೆಡ್ಡೆನ ಸ್ಕಿಪ್ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ನಾನಿಲ್ಲಿ ನೋಡಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕೆ ಅಂದರೆ ಸೊಪ್ಪು ಕಡಿಮೆ ಇತ್ತಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈ ಗೊಜ್ಜು ನನಗೆ ಒನ್ ಆಫ್ ದ ಫೇವ್ರೇಟ್ ಅಂತ ಹೇಳ್ಬೋದು. ಚಪಾತಿ ಜೊತೆ ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್, ವೆರಿ ಟೇಸ್ಟಿ ಕಾಂಬಿನೇಷನ್. ಏನಪ್ಪಾ ಅಂದರೆ ಈ ಸೊಪ್ಪು ಹಾಕಿದ್ಮೇಲೆ ನಾವು ನೀರು ಬಿಟ್ಕೊಳ್ಳೋದಕ್ಕೆ ಬಿಡಬಾರ್ದು, ಹೀಗೇನೆ ಓಪನ್ ಬಿಟ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಬೇಯತ್ತೆ, ಬೆಂದಿಲ್ಲ ಅಂದರೆ ಕಹಿ ಅನ್ಸುತ್ತೆ, ಫುಲ್ಲು ಚೆನ್ನಾಗಿ ಬೆಂದರೆ ಕಹಿ ಅನ್ಸೋದಿಲ್ಲ, ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿದರೆ ಹೇಳಿ, ಅಥವಾ ನೀವು ಟ್ರೈ ಮಾಡಿಲ್ಲ ಅನ್ನೋ ಹಾಗಿದ್ರೆ ಟ್ರೈ ಮಾಡಿ. ಉಪ್ಪು ಖಾರ ಎಲ್ಲಾನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಕಹಿ ಇರುತ್ತಲ್ಲ ಅಂತ ಹೇಳ್ಬಿಟ್ಟು. ಓಕೆ ಸ್ನೇಹಿತರೆ, ಇವತ್ತಿನ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಸೊಪ್ಪು ಹಾಕೋ ಮುಂಚೆ ಆದಷ್ಟು ನೀರನ್ನು ಎವಾಪ್ರೇಟ್ ಮಾಡ್ಕೊಂಡಿರಬೇಕು, ಕಡಿಮೆ ಮಾಡ್ಕೊಂಡಿರಬೇಕು. ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನೀರು ಬಿಟ್ಕೊಂಡಿರಬೇಕು, ಆವಾಗ ಮಾತ್ರನೇ ಅದು ಕಹಿ ಆಗೋದಿಲ್ಲ. ಆ್ಯಂಡ್ ಇದು ಎಷ್ಟಾಗಿತ್ತು ಪಲ್ಯ ಕುಕ್ ಆದಮೇಲೆ ಅಂದರೆ ನಾನು ಒಬ್ಬಳೇ ಖಾಲಿ ಮಾಡಿಬಿಡ್ಬೋದು. ಅದಕ್ಕೆ ಏನು ಮಾಡಿದೆ, ಅದರ ಜೊತೆ ಮಧ್ಯಾಹ್ನ ದಾಲ್ ಮಾಡಿದ್ದೆ, ವರನ್ ಅಂಥೇಳಿ. ಸೊ ಅದು ಕೂಡ ತೊಗೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್.